ಉತ್ತರ ಕರ್ನಾಟಕ ಕಲಾವಿದರಿಗೂ ನನ್ನ ಕಡೆಯಿಂದ ನಮಸ್ತೆ. ದಯವಿಟ್ಟು ಈ ಸಾಂಗ್ ಕೇಳಿ. ಈ ಸಾಂಗ್ ಕೇಳಿ ನಂತರ ನಾವೊಂದೆರಡು ಮಾತ್ರ ತಿಂಡಿಗೆ ಬಿದ್ದಾಳ ಹಾದರ್ಗಿತ್ತಿ ಊರು ತುಂಬಾ ಶರ್ಗ ಆಸ ಕಟ್ಟಿ ನನ್ನ ಕೈಯಾಗ ಕೇಳಿದ ನಂತರ ನಮ್ಮ ಉತ್ತರ ಕರ್ನಾಟಕ ಮಂದಿ ಕಲಾವಿದರು ಸಾಂಗ್ ಬರೆಯೋರಿಗೆ ಹೇಳ್ತಾ ಇದ್ದೀನಿ, ಎಷ್ಟು ಕೀಳಾಗಿ ಸಾಂಗ್ ಬರೀತಾ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ಸ್ವಾಗತ. ಹೌದು ವೀಕ್ಷಕರೇ, ಜಾನಪದ ಗಾಯಕರಿಗೆ ನಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ವಾಹಿನಿ ಎಚ್ಚರಿಕೆ ನೀಡ್ತಾ ಇದೆ. ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಎಫ್ಐಆರ್ ಮಾಡಿ ಜೈಲಿಗೆ ಕಳಿಸೋದು ಮಾತ್ರ ನಿಶ್ಚಿತ. ಹೌದು ವೀಕ್ಷಕರೇ, ಮೊದಲಿನ ಜಾನಪದ ಗಾಯಕರು ತಾಯಿ, ತಂಗಿ, ಅಕ್ಕನನ್ನ ದೇವರಿಗೆ ಹೋಲಿಕೆ ಮಾಡಿ ಹಾಡ್ತಿದ್ರು. ಈಗಿನ ಜಾನಪದ ಗಾಯಕರು ತಾಯಿ, ತಂಗಿ, ಅಕ್ಕನನ್ನ ತುಂಬಾ ಕೆಟ್ಟ ಪದಗಳನ್ನ ಬಳಸಿ ಬೈಗುಳ ರೂಪದಲ್ಲಿ ಹಾಡವನ್ನ ಹಾಡ್ತಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕ ಮಹಿಳಾ ಆಯೋಗ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹ್ಯೂಮನ್ ರೈಟ್ಸ್, ಪೊಲೀಸ್ ಇಲಾಖೆಗೆ ದೂರು ನೀಡಲಾಗುವುದು. ಹೆಣ್ಣು ಮಕ್ಕಳಿಗೆ ಕೆಟ್ಟ ಪದ ಬಳಸುವ ಜಾನಪದ ಗಾಯಕರೇ ಎಚ್ಚರ, ನಿಮ್ಮ ಮೇಲೆ ಎಫ್ಐಆರ್ ಆಗೋದು ಖಚಿತ. ಹೌದು ವೀಕ್ಷಕರೇ, ಹಾಡು ಹಾಡುವಾಗ ನಮ್ಮ ಮನೆಯಲ್ಲಿ ತಾಯಿ, ಅಕ್ಕ, ತಂಗಿಯರು ಇದ್ದಾರೆ, ಹಾಡಿದ್ರೆ ಜನರು ನಮ್ಮ ಕುಟುಂಬಕ್ಕೆ ಬೈಪಾರೆ ಅಂತ ಅನಿಸೋದಿವ್ವಾ? ನೀನು ಹೊಟ್ಟೆಗೆ ಏನ್ ತಿಂತೀರಿ? ನಿಮ್ಮ ಮುಂದೆ ಹೊಲಸಿತ್ರೆ ತಿಂತೀರಾ? ಹೊಲಸು ಪದ ಬಳಸಿ ಹಾಡುವ ಗಾಯಕರೇ, ನಿನ್ನನ್ನು ಭೂಮಿ ಮೇಲೆ ತಂದವಳು ತಾಯಿ ಅನ್ನುವುದು ಮರೆಯಬೇಡ. ಅಕ್ಕ, ತಂಗಿ, ತಾಯಿ ಸಮಾನ, ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವುದೇ ಗಾಯಕರು ಹೆಣ್ಣು ಮಕ್ಕಳನ್ನು ಬೈದು ಹಾಡುವುದಾಗಲಿ, ಹೆಣ್ಣು ಮಕ್ಕಳನ್ನು ತೇಜೋವಧೆ ಮಾಡುವುದಾಗಲಿ ಮಾಡಿದ್ರೆ ಜೈಲೇ ಗತಿ. ಕರ್ನಾಟಕ ಮಹಿಳಾ ಆಯೋಗ ಕಣ್ಣು ಮುಚ್ಚಿ ಕುಳಿತಿಲ್ಲ. ಒಮ್ಮೆ ಕಣ್ಣು ತೆರೆದ್ರೆ ನೀವು ಸತ್ಯನಾಶ ಆಗುವುದು ಗ್ಯಾರಂಟಿ. ನೀವು ಹೆಣ್ಣು ಮಕ್ಕಳಿಗೆ ಬೈದು ಹಾಡಿದ್ರೆ ಯಾರೂ ನಿಮಗೆ ಶಭಾಷ್ ಅನ್ನೋದಿಲ್ಲ. ಹೆಣ್ಣು ಮಕ್ಕಳು ನಿಮಗೆ ಚಪ್ಪಲು ತೆಗೆದು ಹೊಡಿತಾರೆ. ಎಚ್ಚರ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಬೈಯುವುದಾಗಲಿ, ತೇಜೋವಧೆ ಮಾಡುವುದಾಗಲಿ ನಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ನೋಡ್ತಾ ಇರುತ್ತೆ. ಹೆಣ್ಣು ಮಕ್ಕಳಿಗೆ ತೇಜೋವಧೆ ಮಾಡಿದ್ರೆ ನಮ್ಮ ಸುದ್ದಿವಾಹಿನಿಗೆ ಕರೆ ಮಾಡಿ ಸಂಪರ್ಕಿಸಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ಉತ್ತರ ಕರ್ನಾಟಕ ಕಲಾವಿದರಿಗೂ ನನ್ನ ಕಡೆಯಿಂದ ನಮಸ್ತೆ. ದಯವಿಟ್ಟು ಈ ಸಾಂಗ್ ಕೇಳಿ. ಈ ಸಾಂಗ್ ಕೇಳಿ ನಂತರ ನಾವೊಂದೆರಡು ಮಾತ್ರ ತಿಂಡಿಗೆ ಬಿದ್ದಾಳ ಹಾದರ್ಗಿತ್ತಿ ಊರು ತುಂಬಾ ಶರ್ಗ ಆಸ ಕಟ್ಟಿ ನನ್ನ ಕೈಯಾಗ ಕೇಳಿದ ನಂತರ ನಮ್ಮ ಉತ್ತರ ಕರ್ನಾಟಕ ಮಂದಿ ಕಲಾವಿದರು ಸಾಂಗ್ ಬರೆಯೋರಿಗೆ ಹೇಳ್ತಾ ಇದ್ದೀನಿ, ಎಷ್ಟು ಕೀಳಾಗಿ ಸಾಂಗ್ ಬರೀತಾ ಇದ್ದಾರೆ ಒಂದು ಹೆಣ್ಣಿಗೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಒಂದು ಹೆಣ್ಣಿಲ್ವಾ? ಅವ್ರ ಅಕ್ಕಂಗಿಯರು, ಅವ್ರ ತಾಯಿ, ಅವ್ರ ಅಜ್ಜಿ, ಅವ್ರು ಯಾರು ಅವ್ರ ಮನೆಯಲ್ಲಿ ಹೆಣ್ಣೇ ಇಲ್ವಾ? ಇಷ್ಟು ಕೀಳಾಗಿ ಬರೀತಾರಲ್ವಾ ಒಂದು ಹೆಣ್ಣಿಗೆ. ಅವರು ಬೆಳೆಯೋಗೋಸ್ಕರ, ಅವರು ಕಲಾವಿದರು ಬೆಳೆಯೋಗೋಸ್ಕರ ಏನ್ ಬೇಕಾದ್ರೂ ಹೆಣ್ಣಿಗೆ ಬಿಳಿಸಿ ಬರೀತಾರಲ್ವಾ, ಅವ್ರಿಗೆ ನಾಚಿಕೆ ಆಗಲ್ವಾ? ಮನುಷ್ಯತನೇ ಇಲ್ವಾ ಅವ್ರಿಗೆ? ಫಸ್ಟ್ ಆಫ್ ಆಲ್ ಮನುಷ್ಯತ ಇದೆಯೋ ಇಲ್ವೋ ಅಂತ ನಾನು ಕೇಳ್ತಾ ಇರೋದು. ಒಂದು ಹೆಣ್ಣಿಗೆ ಅಂದ್ರೆ ತುಂಬಾ ಗೌರವ ಇದೆ. ನಮ್ ಕಡೆ ಉತ್ತರ ಕರ್ನಾಟಕ ಮಂದಿ ಒಂದು ತಾಯಿನ ಕರಿಬೇಕಂದ್ರೆ ಯವ್ವ ಅಂತ ಕರಿತೀವಿ, ಒಂದ್ ತಂಗಿನ ಕರಿಬೇಕಂತ ತಂಗ್ಯವ್ವ ಅಂತ ಕರಿತೀವಿ, ಒಂದ್ ಅಕ್ಕನ ಕರಿಬೇಕಂದ್ರೆ ಅಕ್ಕವ್ವ ಅಂತ ಕರಿತೀವಿ. ಅಂದ್ರೆ ದೇವ್ರ ಗುಡಿ ಮೇಲೆ ಕಳಸ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ತರ ಒಂದು ಹೆಣ್ಣಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಇವರು ಸಾಂಗ್ ಬರೆಯೋರು ಏನಂತ ತಿಳ್ಕೊಂಡು ಬರೀತಿದ್ದೀರಾ ನೀವು? ಹೇಳಿ ನನಗೆ. ಹೆಣ್ಣಿಗೆ ಗೌರವನೇ ಇಲ್ವಾ? ಥಿಯೇಟರ್ನಾಗ ಹಾಕೊಂಡು ಹೋಗುವಾಗ ಎಲ್ಲೇ ಒಂದು ಸಾಂಗ್ ಹಾಕೊಂಡು ಹೋಗೋ, ಅದು ಕೇಳಿಸ್ಕೊಂಡ್ರೆ ಸಾಕು, ಅಷ್ಟು ಅಸಹ್ಯವಾಗುತ್ತೆ. ಯಾಕೆ ನಿಮ್ಮ ಮನೇಲಿ ಹೆಣ್ಣಿಲ್ವಾ? ನೀವು ಬರೆಯಾಕುತ್ತೀರಲ್ಲ. ಒಂದು ಹೆಣ್ಣಿಗೆ ಕೀಳಾಗಿ ನೋಡಿ ಸಾಂಗ್ ಬರಿಬೇಕಂತ ಏನಾರು ಇದೀವಾ? ಬೆಳಿಬೇಕಂದ್ರೆ ಹೆಂಗಾದ್ರೂ ಬೆಳೀತಾರೆ. ಮುಂದೆ ಬರ್ಬೇಕಂದ್ರೆ ಒಳ್ಳೆ ಸಾಂಗ್ ಅಲ್ಲಿ ಕೂಡ ಬರೀತಾರೆ. ಈ ಮೊದಲು ಎಷ್ಟು ಒಳ್ಳೆ ಜಾನಪದ ಸಾಂಗ್ಗಳು ಇದು, ಅದು ಕೇಳಿದ್ರೆ ಕಿವಿಗಳು ತಂಪಾಗ್ತಿದ್ವು, ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಾ ಇತ್ತು. ಎಷ್ಟು ಚಂದ ಚಂದ ಸಾಂಗ್ಗಳು ಇದ್ದು, ಅವೆಲ್ಲ ಎಲ್ಲಿ ಹೋದು ಸಾಂಗ್ಗಳು? ಏನ್ ಬಂದ್ಬಿಟ್ಟು ನೀವು ಚಿಲ್ಲರಾಗಿ ಒಂದು